Hi friends, welcome to another unboxing video. So ನೀವು ಈಗಾಗಲೇ JBL Infinity ಹೆಡ್ಸೆಟ್ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಈಗ ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ ನಾನು ಬಂದಿದ್ದೀನಿ. ಸೊ ಈ ಪ್ರಾಡಕ್ಟ್ ಏನು ಅಂತ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ನೋಡೋಣ. ಅದನ್ನ ಅನ್ಬಾಕ್ಸ್ ಮಾಡ್ತೀನಿ ಮತ್ತೆ ರಿವ್ಯೂ ಕೂಡ ಮಾಡ್ತೀನಿ. ಅದೇ ರೀತಿ JBL Infinity ಹೆಡ್ಫೋನ್ ಒಂದು ಲಾಂಗ್ ಟರ್ಮ್ ರಿವ್ಯೂನು ಮಾಡ್ಬೇಕಂತ ಇದ್ದೀನಿ. ಸೊ ಮೋಸ್ಟ್ ಪ್ರಾಬಲಿ ಲೈಕ್ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಗೊಂದು ಲಾಂಗ್ ಟರ್ಮ್ ರಿವ್ಯೂ ಅಂದರೆ ಆಲ್ಮೋಸ್ಟ್ ಈಗ ಒಂದು 2 ವೀಕ್ಸ್ ಮೇಲೆ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೀನಿ ಡೇ ಟು ಡೇ ಬೇಸಿಸ್ ಮೇಲೆ. ಸೊ ಅದನ್ನು ನಿಮಗೆ ಒಂದು ಯೂಸರ್ ರಿವ್ಯೂನ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಬನ್ನಿ ಈ ಒಂದು ಹೊಸ ಅನ್ಬಾಕ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಟೆಕ್ನಾಲಜಿಕ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಧು. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಸೊ ದಟ್ ನಮ್ಮ ಚಾನಲ್ನ ಎಲ್ಲ ವಿಡಿಯೋ ನಿಮ್ಮ ಇನ್ಬಾಕ್ಸ್ ತಲುಪುತ್ತೆ. ಈ ವಿಡಿಯೋಲಿ ನಾನು ಪೋರ್ಟ್ರೋನಿಕ್ಸ್ ಅವರ ಒಂದು ರೀರೈಟಬಲ್ ಪ್ಯಾಡ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಪೋರ್ಟ್ರೋನಿಕ್ಸ್ ಪೋರ್ಟಬಲ್ ರಫ್ ಪ್ಯಾಡ್ ಅಂತ ಕರೀತಾರೆ. ಸೊ ಈಗ ನೀವು ನೋಡ್ತಿರ್ಬೋದು, ಇದೇನೆ ಆ ಒಂದು ಪ್ರಾಡಕ್ಟ್ ನಾವಿವಾಗ ಅನ್ಬಾಕ್ಸ್ ಮಾಡ್ತಿರೋದು. ಸೊ ಇಲ್ಲಿ ಬರ್ದಿದ್ದಾರೆ ನೋಡಿ, ರಫ್ ಪ್ಯಾಡ್ ಅಂತ ಹೇಳಿ. ಸೊ ಪೋರ್ಟ್ರೋನಿಕ್ಸ್ ಬ್ರ್ಯಾಂಡಿಂಗ್ ಕೂಡ ಇದೆ. ಸೊ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ಈಗ ಬಾಕ್ಸ್ ತೆಗೆದ್ರೆ ಈ ತರದೊಂದು ಕುಷನಿಂಗ್ ಕವರ್ ಇದೆ, ಜೊತೆಗೆ ಹಿಂದೆ ಒಂದು ಪೇಪರ್ ಇದೆ. ಓಕೆ, ಇದೇನೋ ಒಂದು ರಿಜಿಸ್ಟ್ರೇಷನ್ಗೋಸ್ಕರ ಒಂದು ಪೇಪರ್ ಕೊಟ್ಟಿದ್ದಾರೆ. ಏನು ಅಂತ ನೋಡೋಣ. ಸೊ ಪ್ರಾಡಕ್ಟ್ ಬಂದು ನಿಮಗೆ ಈ ರೀತಿ ಕಾಣಿಸುತ್ತೆ. ಸಾರಿ, ಇದು ರೈಟ್ ವೇ. ಸೊ ನೀವಿಲ್ಲಿ ನೋಡ್ಬೋದು, ಪೋರ್ಟ್ರೋನಿಕ್ಸ್ ಅವ್ರದ್ದು ಬ್ರ್ಯಾಂಡಿಂಗ್ ಇದೆ. ಸೊ ಇದೇನು ಅಂತ ನೋಡ್ಬೇಕಿತ್ತಲ್ಲ. ಸೊ ಇದು ಬಂದು ನಿಮ್ಗೆ ವಾರಂಟಿನ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ಇಲ್ಲೊಂದು ಅಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಈ ಡಿವೈಸ್ ಒಂದು ಫೋಟೋ ಕ್ಲಿಕ್ ಮಾಡಿ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೇಕಾಗತ್ತೆ ನಿಮ್ ವಾರಂಟಿನ ರಿಜಿಸ್ಟರ್ ಮಾಡಕ್ಕೆ. ಸ್ಕ್ಯಾನ್ ಮಾಡಿ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಎನಿ ಹೆಲ್ಪ್ ಬೇಕಿದ್ರೆ ಇಲ್ಲಿ help@portronics.com ನೀವು ಇಮೇಲ್ ಮಾಡ್ಬೋದು. ಸೊ ಇದು ಪೋರ್ಟ್ರೋನಿಕ್ಸ್ ಕಡೆಯಿಂದ ಒಂದು ವಾರಂಟಿ ಇಶ್ಯೂಗೋಸ್ಕರ ನೀವು ವಾರಂಟಿ ಇಶ್ಯೂ ಕ್ಲೈಮ್ ಮಾಡೋದಕ್ಕೆ ಈ ಪ್ರಾಸೆಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಇದ್ರದ್ದು ಡೈಮೆನ್ಷನ್ಸ್ ಬಗ್ಗೆ ಹೇಳಬೇಕಾದ್ರೆ, ಇದು ಹೈಟ್ ಬಂದು 18.3 ಸೆಂಟಿಮೀಟರ್ಸ್ ಇದೆ. ಹಂಗೆ ಲೈಕ್ ವಿಡ್ತ್ ಬಂದು 13.3 ಸೆಂಟಿಮೀಟರ್ಸ್ ಇದೆ. ಮತ್ತೆ 0.45 ಸೆಂಟಿಮೀಟರ್ ಥಿಕ್ನೆಸ್, ಅದಕ್ಕಿಂತ ಆಕ್ಚುಲಿ ಕಮ್ಮಿನೇ ಇದೆ. ಮತ್ತೆ ನಿಮ್ಗೆ ಇಲ್ಲಿ LCD ಸ್ಕ್ರೀನ್ ಏನಿದೆ, ಅದು ಸ್ಕ್ರೀನ್ ಸೈಜ್ ಬಂದು 8.5 ಇಂಚಸ್ ಇದೆ. ಸೊ ಇವ್ರದ್ದು ಇದು ಬಂದು ಲೈಕ್ ಒಂದು ಸ್ಟಾರ್ಟಿಂಗ್ ಸೈಜ್ ಅಂತ ಹೇಳಿ, ಇದರಲ್ಲಿ ಇನ್ನ ದೊಡ್ಡ ಸೈಜ್ 15 ಇಂಚ್ ಸೈಜ್ ತನಕನೂ ಇದೆ ಇವ್ರದಲ್ಲ. ಅದಿನ್ನ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಇನಿಷಿಯಲಿ ನಾನು ಈ ಪ್ರಾಡಕ್ಟ್ನ ಚೂಸ್ ಮಾಡ್ಕೊಂಡಿದ್ದೀನಿ ರಿವ್ಯೂ ಮಾಡೋಕ್ಕೋಸ್ಕರ. ಇಲ್ಲೊಂದು ಡಿಲೀಟ್ ಬಟನ್ ಇದೆ. ಫಿಸಿಕಲಿ ನೀವು ನೋಡೋದಾದ್ರೆ ಇಲ್ಲೊಂದು ಡಿಲೀಟ್ ಬಟನ್ ಇದೆ. ಆಮೇಲೆ ಒಂದು ಸ್ಟೈಲಸ್ ಇದೆ.
ಆಮೇಲೆ ಅದೇ ಥರ ಹಿಂದೆಗಡೆ ನಿಮಗೆ ಇಲ್ಲಿ 4 ಮ್ಯಾಗ್ನೆಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಎನಿ ಐರನ್ ಆಬ್ಜೆಕ್ಟ್ಸ್ ಮೇಲೆ ನೀವು ಈಸಿಯಾಗಿ ಸ್ಟಿಕ್ ಮಾಡ್ಬೋದು. ಅದು ಬಿಟ್ಟು ಇಲ್ಲೊಂದು ನಿಮ್ಗೊಂದು ಚಿಕ್ಕದೊಂದು ಹೋಲ್ ಕಾಣಿಸ್ತಾ ಇರ್ಬೋದು. ಸೊ ಈ ಹೋಲ್ ಏನಂದ್ರೆ ನೀವು ಸ್ಟೈಲಸ್ನ ಯೂಸ್ ಮಾಡಿಕೊಂಡು ಈ ಹೋಲ್ ಸಹಾಯದಿಂದ ನೀವು ಅದನ್ನ ಸ್ಟ್ಯಾಂಡ್ ತರಾನು ಉಪಯೋಗಿಸ್ಕೋಬಹುದು. ಆಮೇಲೆ ಇದರಲ್ಲಿ ಇನ್ನೊಂದು ಫೀಚರ್ ಏನಂದ್ರೆ ಇದು ಪ್ರೆಷರ್ ಸೆನ್ಸಿಟಿವ್ ಅಂತ ಏನ್ ಹೇಳಿದ್ರೆ, ನೀವು ಪ್ರೆಷರ್ ಹೆಂಗ್ ಅಪ್ಲೈ ಮಾಡ್ತೀರಾ ಅಷ್ಟು ದಪ್ಪದೊಂದು ಲೈನ್ ಆಗುತ್ತೆ. ಈಗ ನೋಡಿ, ಪ್ರೆಷರ್ ಅಪ್ಲೈ ಮಾಡಿದ್ರೆ ಲೈನ್ ತುಂಬಾ ತಿಕ್ಕಾಗಿ ಬಂದು ನೋಡಿ, ಪ್ರೆಷರ್ ಅಪ್ಲೈ ಮಾಡಿಲ್ಲ ಅಂದ್ರೆ ತಿನ್ನಾಗಿ ಬರುತ್ತೆ, ತಿನ್ನಾಗಿ ಬರುತ್ತೆ ನೋಡಿ ಈ ತರ. ಸೊ ಏನಂದ್ರೆ ಲೈಕ್ ನೀವು ಹೆಂಗೆ ಪ್ರೆಷರ್ ಅಪ್ಲೈ ಮಾಡ್ತೀರಾ ಅದ್ರ ಪ್ರಕಾರ ನಿಮ್ಗೆ ಥಿಕ್ನೆಸ್ ಲೈನ್ನ ಥಿಕ್ನೆಸ್ಸು ನೋಡ್ಬೋದು ನೀವು. ಸೊ ಈ ತರ ಆಮೇಲೆ ಈಸಿಯಾಗಿ ಎರೇಸ್ ಮಾಡ್ಬೋದು ಒಂದೇ ಕ್ಲಿಕ್. ಆಮೇಲೆ ಇದರಲ್ಲಿ ನೀವು ಇಲ್ಲಿ ಒಂದು ಸೆಲ್ ಕಂಪಾರ್ಟ್ಮೆಂಟ್ ಇದೆ. ಇದು ಸೆಲ್ನ ಒಂದು ಸಹಾಯದಿಂದ ವರ್ಕ್ ಆಗೋದು. ಸೊ ಇದು ಈ ಥರ ನೀವು ಪುಲ್ ಮಾಡೋದು ಅಷ್ಟೇ. ಸೊ ಇದು ಪುಲ್ ಮಾಡಿ ಇಲ್ಲಿ ನೀವು ನೋಡ್ಬೋದು. ಸೊ ಇದು ಸೆಲ್ ಇನ್ ಕೇಸ್ ಲೈಕ್ ಇದು ಪ್ಯಾಡ್ ವರ್ಕ್ ಆಗೋದು ನಿಲ್ತಾಗ ಇದನ್ನ ನೀವು ಈ ಸೆಲ್ನ ರಿಪ್ಲೇಸ್ ಮಾಡ್ಕೋಬೇಕಾದ್ರೆ ಈ ಸೆಲ್ ನಾನು ಓದಿರೋ ಪ್ರಕಾರ ಮೋರ್ ದೆನ್ 1 year ಬರುತ್ತೆ ಅಂತ ರಿವ್ಯೂಸ್ ನಾನು ಓದಿದ್ದೀನಿ. ಎನಿವೇ ಇದು ಬರೀ LCD ಆಗಿರೋದ್ರಿಂದ ಅಷ್ಟು ಪವರ್ ಕನ್ಸಂಪ್ಷನ್ಸ್ ಏನಾಗಲ್ಲ. ಇದು ಬಂದು ನಿಮ್ಗೊಂದು ರಫ್ ಪ್ಯಾಡ್ ಅಥವಾ ರಿಯೂಸಬಲ್ ಪ್ಯಾಡ್ ಆಗಿರೋದ್ರಿಂದ ನೀವು ಏನೋ ಒಂದು ಡೇ ಟು ಡೇ ಟಾಸ್ಕ್ ಅಥವಾ ಡೇ ಟು ಡೇ ಲೈಫಲ್ಲಿ ನಿಮ್ದು ಏನೇ ಒಂದು ನೋಟ್ಸ್ ಆಗಿರ್ಬೋದು, ಇಲ್ಲ ನೀವೊಂದು ಸ್ಕೆಚಿಂಗ್ ಆಗಿರ್ಬೋದು, ಮತ್ತೆ ಹೆಣ್ಮಕ್ಳು ರಂಗೋಲಿಗೂ ಯೂಸ್ ಮಾಡ್ಬೋದು, ಅಥವಾ ಗ್ರಾಸರಿ ಲಿಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಈ ಥರ ಒಂದಷ್ಟು ಮಲ್ಟಿಪಲ್ ಯೂಸ್ಗೆ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ನಾವು ನೋಡೋಣ. ಸೊ ಇಲ್ಲಿ ನೀವು ಸ್ಟೈಲಸ್ನ ಈ ಥರ ಹಿಂಗೆ ಫುಲ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಈಗ ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಇದು ಹೇಗೆ ಅಂದರೆ ಹಿಂಗೆ ಏನೇ ನೋಟ್ಸ್ ಇದೆ ನೀವು ಈ ಥರ ಹಿಂಗೆ ಬರೆಯೋದು. ನೀವು ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಬರೀತೀವಿ. ಸೊ ಅದಾದಮೇಲೆ ನಿಮಗೆ ಇದಾಗಿದ ತಕ್ಷಣ ಇಲ್ಲಿ ನೀವು ಡಿಲೀಟ್ ಬಟನ್ ಕ್ಲಿಕ್ ಆಗಿದ ತಕ್ಷಣ ಎರೇಸ್ ಆಗ್ಬೋದು. ಸೊ ಅಂಟಿಲ್ ನೀವು ಡಿಲೀಟ್ ಬಟನ್ ಕ್ಲಿಕ್ ಮಾಡೋ ತನಕ ಇದು ಕಂಪ್ಲೀಟಾಗಿ ಅದು ಹಾಗೇ ಇರುತ್ತೆ. ಆಮೇಲೆ ನೀವು ಏನಾರ ಲೈಕ್ ಮನೇಲಿ ಏನೋ ಗೇಮ್ಸ್ ಆಡ್ತಾ ಇದ್ದೀರಾ, ಏನೋ ಸ್ಕೋರ್ ಬರ್ಕೊಡ್ಬೇಕು, ಸೊ ಆ ಥರ ಎಲ್ಲ. ಆಮೇಲೆ ಮಕ್ಕಳು ಏನೋ ಒಂದು ಪ್ರಾಕ್ಟೀಸ್ ಮಾಡಬೇಕು, ಡೇ ಟು ಡೇ ಸ್ಕೂಲ್ ವರ್ಕ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೂ ಯೂಸ್ ಮಾಡೋದು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಆಮೇಲೆ ದೊಡ್ಡವ್ರಿಗೂ ಯೂಸ್ಫುಲ್. ಇದು ಲೈಕ್ ಮಲ್ಟಿಪರ್ಪಸ್. ಇವರು ಒಂದೇ ಏಜ್ ಲೆವೆಲ್ ಅಂತ ಇಲ್ಲ, ಲೈಕ್ ಎಲ್ಲರೂ ಇದನ್ನ ಖಂಡಿತ ಯೂಸ್ ಮಾಡ್ಬೋದು. ಆಮೇಲೆ ತುಂಬ ಹ್ಯಾಂಡಿಯಾಗಿ ಕೂಡ ಇದೆ. ಇದು ಪ್ರೈಸ್ ಬಂದು ಜಸ್ಟ್ 389 rupees. ಹೌದು, ಇನ್ನ ಕಮ್ಮಿಗೂ ಪ್ರಾಡಕ್ಟ್ಸ್ ಇದೆ ಅಮೆಝಾನ್ ಅಲ್ಲಿ. ಬಟ್ ಏನಂದ್ರೆ ನಾನೊಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ ನ ತಂದು ರಿವ್ಯೂ ಮಾಡ್ಬೇಕಂತ ಹೇಳಿ ಪೋರ್ಟ್ರಾನಿಕ್ಸ್ ಅವ್ರದ್ದು ಒಂದು ಬ್ರ್ಯಾಂಡ್ ಇರೋದ್ರಿಂದ ಈ ಪ್ರಾಡಕ್ಟ್ ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ನಿಮ್ಗೆ ಇನ್ನ ದೊಡ್ಡ ಸೈಜ್ ಸ್ಕ್ರೀನ್ ಇರುವಂತ ಪ್ಯಾಡ್ಗಳು ಸಿಗುತ್ತೆ. ಸೊ ಇದು ಏನ್ ಇದ್ರದ್ದು ಪರ್ಪಸ್ ಅಂತ ಹೇಳಿದ್ರೆ, ಏನೋ ಒಂದು ರಫ್ ನೋಟ್ಸ್ ಮಾಡೋದು, ಇಲ್ಲ ಏನೋ ಒಂದು ಕ್ಯಾಲ್ಕುಲೇಷನ್ಸ್ ಬರ್ಕೊಳ್ಳೋದಾಗಿರ್ಬೋದು, ಅಥವಾ ನೀವೇನೋ ಇವತ್ತು ಒಂದು ಗ್ರಾಸರಿ ಲಿಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಅದೇ ರೀತಿ ನೀವೇನೋ ಇವತ್ತು ಒಂದು ಬೆಳಗ್ಗೆ ಎದ್ದಾಗ ನಾನು ಇವತ್ತು ಏನೇನು ಟಾಸ್ಕ್ನ ಮಾಡಬೇಕು ಅನ್ನೋದನ್ನ ಅದನ್ನೆಲ್ಲ ನೀವು ಈಸಿಯಾಗಿ ಇದರಲ್ಲಿ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಆಮೇಲೆ ಇದು ಲೈಕ್ ಹೇಳ್ಬೇಕಂದ್ರೆ ಎಕೋ ಫ್ರೆಂಡ್ಲಿ. ಯಾವ ತರ ಎಕೋ ಫ್ರೆಂಡ್ಲಿ ಅಂದ್ರೆ, ಈಗ ನಾನು ಏನೇನು ಹೇಳಿದೆ ಅದನ್ನೆಲ್ಲ ಮಾಡೋಕ್ಕೆ ನೀವು ಪೇಪರ್ ಯೂಸ್ ಮಾಡ್ತಾ ಹೋದ್ರೆ ಎಷ್ಟು ಪೇಪರ್ನ ನೀವು ವೇಸ್ಟ್ ಮಾಡ್ತೀರಾ. ಅದ್ರ ಬದಲು ನೀವು ಇದೊಂದು ರಿಯೂಸಬಲ್ ಪ್ಯಾಡ್ ಆಗಿರೋದ್ರಿಂದ ನೀವು ನಿಮ್ದೇನು ವರ್ಕ್ ಆಗಿದ ತಕ್ಷಣ ಈ ಡಿಲೀಟ್ ಬಟನ್ ಯೂಸ್ ಮಾಡಿ ಡಿಲೀಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಎರೇಸ್ ಕೂಡ ಆಗೋಗುತ್ತೆ. ಸೊ ಇದೊಂದು ರಿಯೂಸಬಲ್ ರಫ್ ಪ್ಯಾಡ್ ಅಥವಾ ಒಂದು LCD ಪ್ಯಾಡ್ ಅಂತ ಹೇಳ್ಬೋದು. ಆಮೇಲೆ ಮಕ್ಳಿಗೆ ಏನೇ ಒಂದು ರೈಟಿಂಗ್ ಅಭ್ಯಾಸ ಮಾಡಿಸ್ಬೇಕಂತ ಹೇಳೋವಾಗ್ಲೂ ಅದಕ್ಕೂ ನೀವು ಇದನ್ನ ಯೂಸ್ ಮಾಡ್ಬೋದು. ಅವ್ರಿಗೂ ಒಂಥರ ಇದು ತುಂಬಾ ಈಸಿಯಾಗಿರುತ್ತೆ ಯೂಸ್ ಮಾಡೋಕ್ಕೆ. ಲೈಕ್ ಏನೇ ಬರೆದ್ರು ಈಸಿಯಾಗಿ ಅಳಿಸ್ಕೋಬಹುದು. ಆಮೇಲೆ ಇನಿಷಿಯಲಿ ಅವ್ರಿಗೆ ಈ ತರ ಒಂದು ಎಕ್ಸರ್ಸೈಸ್ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ, ಎಂಗೇಜಿಂಗ್ ಆಗಿ ಕೂಡ ಇರುತ್ತೆ. ಸೊ ಇದೊಂದು ಆಲ್ ಇನ್ ಒನ್ ಅಂತ ಹೇಳ್ಬೋದು. ಲೈಕ್ ದೊಡ್ಡವ್ರು ಯೂಸ್ ಮಾಡ್ಬೋದು, ಮಕ್ಕಳು ಯೂಸ್ ಮಾಡ್ಬೋದು, ನೀವು ಲೈಕ್ ಹೌಸ್ ವೈಫ್ಸ್ ಕೂಡ ಯೂಸ್ ಮಾಡ್ಬೋದು. ಲೈಕ್ ಡೇ ಟು ಡೇ ಲೈಫಲ್ಲಿ ಏನೇ ಡಿಫ್ರೆಂಟ್ ಪರ್ಪಸ್ಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಪೇಪರ್ ಸೇವ್ ಆಗುತ್ತೆ. ಮೇನ್ ನಾವು ಈ ನಡುವೆ ಈ ಮೊಬೈಲು ಎಲ್ಲ ಬಂದ್ಮೇಲೆ ಬರೆಯೋದನ್ನೇ ಒಂಥರ ಟೋಟಲಿ ಬಿಟ್ಬಿಟ್ಟಿದ್ವಿ. ಸೊ ಇದೊಂದು ಒಳ್ಳೆ ಹ್ಯಾಬಿಟ್ ಅಂತಾನೆ ಹೇಳ್ಬೋದು. ನಿಮ್ಗೇನೋ ಒಂದು ಇಷ್ಟ ಆಯ್ತು,
ಲೈಕ್ ಇಲ್ಲ ಏನೋ ಬರೀಬೇಕು ಇಲ್ಲ ಏನಾರ ಒಂದು ರಫ್ ಆಗಿ ಬರೀಬೇಕು ಅನ್ನೋದಾದ್ರೂ ನೀವು ಇಲ್ಲಿ ಬರಿಬೋದು, ನೋಡ್ಕೋಬಹುದು. ಸೊ ಈ ತರ ಎಲ್ಲ ಇದೊಂದು ಪ್ರಾಡಕ್ಟ್ ಒಂದು ಆಲ್ರೌಂಡ್ ಪ್ಯಾಕೇಜ್ ಅಂತ ಹೇಳ್ತೀನಿ. ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಅಲ್ಲಿ ಬೈ ಮಾಡಿ. ಹಾಗೆ ನಿಮ್ಗೆ ಇದ್ರ ಬಗ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ನನ್ನ ಪರ್ಸನಲ್ ಯೂಸ್ಗೋಸ್ಕರನೂ ಕೂಡ ನಾನು ಯೋಚನೆ ಮಾಡಿ ಇದನ್ನ ತರಿಸ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.